ಬಲ್ಗೇರಿಯಾ ಸೋಫಿಯಾ ವಿಮಾನ ನಿಲ್ದಾಣದಲ್ಲಿ ಭಾವನಾತ್ಮಕ ಪಯಣ. ರೈನೇರ್ನ ಪ್ರಯಾಣಿಕರೊಬ್ಬರು ತಮ್ಮ ಲಗೇಜ್ಗಾಗಿ ವಿಮಾನ ಹತ್ತಲು ನಿರಾಕರಿಸಲ್ಪಟ್ಟಾಗ ಕಣ್ಣೀರು ಹಾಕುತ್ತಿರುವ ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆಗ್ತಿದೆ. ಬಲ್ಗೇರಿಯಾದ ಸೋಫಿಯಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಈ ಕ್ಲಿಪ್ನಲ್ಲಿ ಮಹಿಳೆ ತನ್ನ ಬ್ಯಾಗ್ ಅನ್ನ ಬೋರ್ಡಿಂಗಿಗೆ ಅಳವಡಿಸಲು ಹತಾಶವಾಗಿ ಪ್ರಯತ್ನಿಸುತ್ತಿರುವುದನ್ನು ತೋರಿಸಲಾಗಿದೆ. ಲಗೇಜ್ ಏರ್ಲೈನ್ ಅವಶ್ಯಕತೆಗಳನ್ನು ಪೂರೈಸುತ್ತಿಲ್ಲ ಮತ್ತು ಅವರು ಹೆಚ್ಚುವರಿ ಹಣವನ್ನ ಪಾವತಿಸಬೇಕಾಗುತ್ತದೆ ಎಂಬುದು ಸ್ಪಷ್ಟವಾದಾಗ ಅವರು ಅದನ್ನ ಬಲವಂತವಾಗಿ ಒಳಗೆ ತಳ್ಳುತ್ತಾರೆ. ಅಂತಿಮವಾಗಿ ಅದನ್ನ ಸರಿಹೊಂದಿಸಲು ನಿರ್ವಹಿಸುತ್ತಾರೆ. ಆದಾಗ್ಯೂ ಅವರ ಪ್ರಯತ್ನಗಳ ಹೊರತಾಗಿಯೂ ವಿಮಾನ ನಿಲ್ದಾಣದ ಸಿಬ್ಬಂದಿ ಇನ್ನು ಅವರನ್ನ ಹತ್ತಲು ನಿರಾಕರಿಸುತ್ತಾರೆ. ಇದು ಭಾವನಾತ್ಮಕ ಪ್ರಕೋಪಕ್ಕೆ ಕಾರಣವಾಗುತ್ತದೆ. ಅವರು ಮಂಡಿ ಊರಿ ಅಳುವುದರೊಂದಿಗೆ ಕೊನೆಗೊಳ್ಳುತ್ತದೆ. ವಿಡಿಯೋದಲ್ಲಿ ಮಹಿಳಾ ಪ್ರಯಾಣಿಕರು ಗಡಿ ಪೊಲೀಸ್ ಸದಸ್ಯರೊಂದಿಗೆ ವಿಮಾನ ಹತ್ತಲು ಅವಕಾಶ ನೀಡುವಂತೆ ಬೇಡಿಕೊಳ್ಳುತ್ತಿರುವಾಗ ಕಣ್ಣೀರು ಹಾಕುತ್ತಿರುವುದನ್ನು ಕಾಣಬಹುದು. ಇತರ ಪ್ರಯಾಣಿಕರು ಗಾಜಿನ ಬಾಗಿಲಿನ ಹಿಂದಿನಿಂದ ನೋಡ್ತಿದ್ದಂತೆ ಅವರು ಅದರ ಮೇಲೆ ಬಡಿದು ಸಹಾಯಕ್ಕಾಗಿ ಹತಾಶವಾಗಿ ಕೇಳ್ತಾರೆ. ಅಂತಿಮವಾಗಿ ಅವರು ಮೊಣಕಾಲುಗಳ ಮೇಲೆ ಬೀಳ್ತಾರೆ ಮತ್ತು ಕಣ್ಣೀರು ಅವರ ಮುಖದ ಮೇಲೆ ಹರಿಯುತ್ತದೆ. ವೈರಲ್ ವಿಡಿಯೋ ಬಲ್ಗೇರಿಯಾದ ಸಂಸತ್ತಿನ ಗಮನ ಸೆಳೆಯಿತು. ಉಪ ಪ್ರಧಾನಮಂತ್ರಿ ಮತ್ತು ಸಾರಿಗೆ ಸಚಿವ ಗ್ರೋಜ್ಡಾನ್ ಕರ್ಜೋವ್ ಅವರು ನೌಕರರ ನಡವಳಿಕೆಯನ್ನ ಅತಿರೇಕ ಎಂದು ಕರೆದರು ಮತ್ತು ವಿಮಾನ ನಿಲ್ದಾಣದ ಭದ್ರತಾ ಕ್ಯಾಮೆರಾಗಳನ್ನು ಪರಿಶೀಲಿಸಲು ಆದೇಶಿಸಿದರು. ಪೋಸ್ಟ್ ಪ್ರಕಾರ ಪ್ರಮುಖ ನೆಲದ ನಿರ್ವಾಹಕರನ್ನ ಗುರುತಿಸಲಾಗುವುದು ಮತ್ತು ತನಿಖೆಯ ನಂತರ ಅತ್ಯಧಿಕ ದಂಡ ಮತ್ತು ಮೌಖಿಕ ಎಚ್ಚರಿಕೆಯನ್ನ ಪಡೆಯಲಾಗುವುದು ಎಂದು ಕರ್ಜೋವ್ ನಾಗರಿಕರಿಗೆ ಭರವಸೆ ನೀಡಿದ್ದಾರೆ.